लगातार हो रही बारिश में भी साइकिल जत्थे में हिस्सा लेने वाले कार्यकर्ताओं का किया गया सम्मान। सड़क निर्माण के केवल 20 दिनों में ही सड़क का हाल बेहाल। गरीबों की जिंदगी से खेल रहे ग्राम पंचायत सदस्य। सतीश जारकीहोली ने साधा केंद्र सरकार पर निशाना। हमारे प्रति यह सौतेला रवैया क्यों है? लक्ष्मण सवदी से एक युवा किसान का सवाल। कर्नाटक राज्य नेगिलोगी रैत संघ द्वारा किसान शहीद दिवस का आयोजन। लगातार हो रही बारिश में भी साइकिल जत्थे में हिस्सा लेने वाले कार्यकर्ताओं का किया गया सम्मान। रायबाग तालुक के कुर्ची मतक्षेत्र के 32 गांवों में साइकिल के जरिए घर घर जाकर सत्ताधारी बीजेपी सरकार की नाकामियां और बढ़ती कीमतों के खिलाफ लोगों को जागरूक करने का काम किया गया। लगातार हो रही बारिश में इन कार्यकर्ताओं ने बिना रुके साइकिल जत्थे के जरिए लोगों को आगाह करने का काम किया है। कांग्रेस नेता महेंद्र तम्मन्नवर इनके हाथों किया गया कार्यकर्ताओं का सम्मान। इस अवसर पर NS चौगला, रामन्ना गस्ती, सिद्धप्पा नागनूर के साथ कई अन्य नेता और कार्यकर्ता मौजूद थे। बेलगाम एक्सप्रेस के लिए अजीत कांबले की रिपोर्ट। 11ನೇ ತಾರೀಕಿನಿಂದ 16ನೇ ತಾರೀಕುವರೆಗೂ ಜೀವನ ವಿಧಾನಸಭಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ ವಿರುದ್ಧ ಖಂಡಿಸಿ ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದೀವಿ। ಸುಮಾರು 32 ಹಳ್ಳಿಗಳನ್ನು ನಾವು ಸೈಕಲ್ ಜಾಥಾ ಪ್ರತಿಯೊಂದು ಗ್ರಾಮಕ್ಕೆ ತೆರಳಿ 5 ರಿಂದ 6 ಹಳ್ಳಿಗಳಿಗೆ ಒಂದು ವಸತಿ ಮಾಡಿ ಸುಮಾರು 32 ಹಳ್ಳಿಗಳನ್ನು ಮುಗಿಸಿ ಸುಮಾರು 16ನೇ ತಾರೀಕು ನಾವು ಸಮಾರೋಪ ಸಮಾರಂಭ ಮಾಡಿದ್ವಿ। ಪ್ರತಿಯೊಂದು ಗ್ರಾಮದಲ್ಲಿ ನಾವೇನು ಹೆಬ್ರಟ್ಟಿಯಿಂದ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ಗ್ರಾಮದಲ್ಲಿ ಬಹಳಷ್ಟು ಅಭೂತಪೂರ್ವಕವಾಗಿ ನಮ್ಮನ್ನ ಕಾಂಗ್ರೆಸ್ ಕಾರ್ಯಕರ್ತರು ಬರಮಾಡಿಕೊಂಡ್ರು। ಬಹಳ ಒಳ್ಳೆ ವಾತಾವರಣ ಇದೆ। ಯಾಕಂತಂದ್ರೆ 10 ವರ್ಷದಿಂದ ಈ ಭಾಗದಲ್ಲಿ ಶಾಸಕರು ಇಲ್ಲ ಅನ್ನುವಂತ ಕಾರಣಕ್ಕೆ ನಮ್ಮ ಕಾರ್ಯಕರ್ತರಲ್ಲಿ ವಿಶ್ವಾಸ ಕುಗ್ಗಿತ್ತು। ಈ ಒಂದು ಸೈಕಲ್ ಜಾಥಾದಿಂದ ಬಹಳಷ್ಟು ಈ ಒಂದು ಭಾಗದ ಮಿಂಚಿನ ಒಂದು ಸೈಕಲ್ ಜಾಥಾ ಅಂತ ಹೇಳ್ಬೋದು। ಸುಮಾರು ಪ್ರತಿಯೊಂದು ಗ್ರಾಮದಲ್ಲಿ ಬಹಳಷ್ಟು ಚಲೋ ಅಭಿಪ್ರಾಯ ಸಿಕ್ಕೈತಿ। ಮತ್ತೆ ತಾವು ಎಲ್ಲ ಗಮನಿಸಿರ್ಬೋದು 16ನೇ ತಾರೀಕು ಏನ್ ನಮ್ದು ಸಮಾರೋಪದಲ್ಲಿ ರಾಜ್ಯದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಬಂದಿದ್ರು ಮತ್ತು ನಮ್ಮ ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಬಂದಿದ್ರು। ಅಲ್ಲಿ ತಾವು ನೋಡಿರ್ಬೋದು ಸಾಕಷ್ಟು 1000ಗಟ್ಟಲೆ ಜನ ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದಾರೆ। ಇನ್ನು ಬರುವಂತ ದಿನಮಾನದಲ್ಲಿ ನಾವು ಈ ಭಾಗದಲ್ಲಿ ಪಕ್ಷವನ್ನು ಕಟ್ಟುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ। ಮುಂದೆ ಬರ್ತಕ್ಕಂಥ 2023 ಚುನಾವಣೆಯಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಈ ಒಂದು MLA ಎಲೆಕ್ಷನ್ ನಾವು ಈ ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ಪ್ರಯತ್ನ ಮಾಡ್ತೀವಿ। ಸರ್, ಈಗ ಭಾಗವಹಿಸಿದ ನಿಮ್ಮ ಕಾರ್ಯಕರ್ತರಿಗೆ ಏನ್ ಹೇಳ್ತೀರಿ? ಸೈಕಲ್ ಈ ಪ್ರತಿಯೊಂದು ಕಾರ್ಯಕರ್ತರು ನಾವು ವಿಶ್ವಾಸ ತಗೊಂಡು ಕೆಲಸ ಮಾಡ್ತೀವಿ। ಅವ್ರ ಜೊತೆ ನಾವಿರ್ತೀವಿ, ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಅವರು ಭಾಷೆ ಕೊಟ್ಟಿದ್ದಾರೆ, ನಾವು ಕೊಟ್ಟಿದೀವಿ। ಬರುವಂತ ದಿನಮಾನದಾಗ ನಾವು ಇನ್ನೂ ಕೆಲವೊಂದು ಪ್ರೋಗ್ರಾಮ್ಗಳು ಹಾಕೊಳತ್ತೀವಿ। ಮುಂದೆ 15 ದಿವಸ ಬಿಟ್ಟು ಗ್ರಾಮ ವಾಸ್ತವ್ಯ ಮಾಡ್ಬೇಕನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದೀವಿ। ಅದರ ಸಾಧಕ ಬಾಧಕ ಬಗ್ಗೆ ನಾವು ಹಿರಿಯರ ಜೊತೆ ಮಾತಾಡ್ಕೊಂಡು ಅದ್ರ ಬಗ್ಗೆ ನಿರ್ಣಯ ತಗೊಳ್ತೀವಿ। कागवाड़ तालुक के ऐनापुर नगर पंचायत की व्याप्ति में आने वाले ऐनापुर शेडबाल सड़क का काम पूरा होकर 20 दिन बीत गए हैं।
इस सड़क का निर्माण हुए 20 दिन ही बीते हैं। अब हाथों से निकालने पर सड़क के लिए डाला गया डांबर निकलकर बाहर आ रहा है। इससे आप अंदाजा लगा सकते हैं कि ये कितने घटिया गुणवत्ता वाला काम किया गया है। चिक्कोडी के सांसद अन्ना साहेब जोल्ले इन्होंने कर्नाटक सिंचाई निगम के अनुदान के तहत ऐनापुर नगर क्षेत्र में ऐनापुर शेडबाल 1.5 किमी लंबी पुरानी सड़क के निर्माण के मंजूरी दी थी। इस पर स्थानीय निवासी संजय कुसुनाले इन्होंने कहा कि सड़क को सुधारने में कई साल लग गए और अब इसे पूरा किया गया है, जिसका निर्माण भी बेहद कम गुणवत्ता पर किया गया है। संबंधित अधिकारियों ने तुरंत ठेकेदार के खिलाफ उचित कार्रवाई नहीं की तो कड़ा संघर्ष करने की चेतावनी दी है। बेलगाम एक्सप्रेस के लिए अजीत कांबले की रिपोर्ट। ಬಾಳ ಅಂದ್ರ ಒಂದ್ 25 ದಿನ 30 ದಿನ ಆಗೈತ್ರಿ ರಸ್ತಾ ಮಾಡಿ ಈಗ ಈ ಹಂತಕ್ಕೆ ಬಂದೈತ್ರಿ ರಸ್ತಾ ಪೂರ್ಣ ಎಲ್ಲ ಕೀಳಾಕತೈತಿ ಇದನ್ನಾಗತೈತಿ ಈಗ ಕಳಪೆ ಕಾಮಗಾರಿ ಮಾಡ್ಯಾರು ನಾವು ಮೊದಲ ಆಗುದ 15 ವರ್ಷಲಿ ರಸ್ತಾ ಆಗೈತಿ ಅದ ಮತ್ತೆ ಇದು ಒಂದ ತಿಂಗಳ ರಸ್ತಾ ಇದನ್ನಾಗೈತಿ ಇನ್ನ ಗಾಡಿ ನೋಡ್ರಿ ನಮ್ಗೆ ಕಬ್ಬಿನ ಗಾಡಿ ಬಡಿ ಏನು ಹಾದಿಲ್ರಿ ಈಗ ಹಿಂಗ ಆಗತೈತಿ ಅದ ಮುಂದೆ ನಮ್ದು ಹೆಂಗ ಪರಿಸ್ಥಿತಿ ಮೊದಲ ಆಗುದಿಲ್ಲ ಸರ್ಕಾರ ಮೊದಲ ಇದನ್ನೈತಿ ಎಂದು ಮಾಡಾಯಿನ ರಸ್ತಾ ಆಗ್ಲಿಲ್ಲ ಆಗುದಾಗೈತಿ ಇದನ್ನ ಕೇಳಾತೈತಿ ಹೆಂಗ್ ಮಾಡೋದ್ರಿ ಇದಕ್ಕ ನಮ್ಮ ಸರ್ಕಾರದವ್ರು ಇದಕ್ಕೆ ಯಾರು ಇದನ್ನ ಮಾಡಿ ಕೊಡ್ರಿ ಅವ್ರ ಮೇಲೆ ಆಕ್ಷನ್ ತಗೋರಿ ಆಂಟ ಮಾಡಿ ಯಾರದಾರ ಅವ್ರ ಕಾಂಟ್ಯಾಕ್ಟರ್ ಹೇಳ್ರಿ ಅವ್ರಿಗೆ ನೋಡ್ರಿ ಐನಾಪುर शेडबाल हळी रस्ता री 2 किलोमीटर रस्ता ಆಗಿತ್ರಿ 2 किलोमीटर ಹಿಂಗ ಆಗಿತ್ರಿ ಪೂರ್ಣೆಲ್ಲ। गरीबों की जिंदगी से खेल रहे ग्राम पंचायत सदस्य। बागलकोट जिले के रबकवी बनहट्टी तालुक के आसंगी गांव के ग्राम पंचायत सदस्य की लापरवाही के वजह से शौचालयों की हालत बद से बदतर हो गई है। आसंगी से अस्की जाने वाले सड़क के महावीर सर्कल के करीब मौजूद शौचालय की सफाई को बरकरार रखने में पूरी तरह विफल हो गए हैं। शौचालय के आसपास मौजूद गरीब लोग इससे परेशान हो गए हैं। सरकार स्वच्छ भारत के नाम पर करोड़ों रुपए खर्च कर रही है, तो दूसरी ओर ये ग्राम पंचायत सदस्यों की लापरवाही से गंदगी फैलती ही जा रही है। हम आशा करते हैं कि इस रिपोर्ट के देखने के बाद प्रशासन और पंचायत सदस्य गहरी नींद से जागेंगे और उचित कार्रवाई कर यहाँ की जनता को राहत देंगे। बेलगाम एक्सप्रेस के लिए पीरू नंदेश्वर की रिपोर्ट। ಪಕ್ಷದ ಅಭ್ಯರ್ಥಿಯಾದಂಥ ಅರ್ಜುನ್ ಹಲಗಿಗೌಡರು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸೋದು ಏನಂದ್ರೆ ಇವತ್ತಿನ ದಿವಸ ನಾನು ನಿನ್ನೆ ನಡೆದಂಥ ಶಾಲೆ ಒಂದು ನ್ಯೂಸನ್ನು ನೋಡಿ ಬನಹಟ್ಟಿಯ ಶಾಸಕರ ಮನೆ ಪಕ್ಕದಲ್ಲಿರುವಂಥ KHDC ಕಾಲೇಜಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೋಡಿದೆ। ಅಲ್ಲಿ ಒಂದು ಯಾವುದೇ ಶೌಚಾಲಯ, ಕುಡಿಯುವ ನೀರು, ವಿದ್ಯುತ್ ಯಾವ ವ್ಯವಸ್ಥೆನೂ ಇರಲಿಲ್ಲ। ಅದನ್ನು ಮನಗಂಡು ಇವತ್ತು ಆಸಂಗಿ ಮತ್ತು ಈ ರಸ್ತೆಯಲ್ಲಿ ಹೋಗೋದ ಕಾಲಕ್ಕೆ ಸಾರ್ವಜನಿಕ ಶೌಚಾಲಯ ನೋಡಿದೆ। ಎಲ್ಲಾ ಶೌಚಾಲಯ ಡ್ರಮ್ಗಳು ತುಂಬಿದಾವ, ಅದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ। ನೀರಂತೂ ಕಪ್ಪಿ ಮಾಸದ, ಈ ಕಪ್ಪಿ ಮಾಸ ಮುಟ್ಟಿದ್ರನ ಒಂಥರ ಕೈಗೆ ಫಂಗಸ್ ಆಕತ್ತೆ ಅನ್ನೋ ಸ್ಥಿತಿ ಐತಿ। ಅಟ್ಟೆ ಅಲ್ಲ, ಹಿಂದೆ ಕಟ್ಟಡ ಮಾಡಿದಂತ ಗಾಡಿಗಳಿಗೆ ಸಹಿತ ಕುಸದಾವ। ಇಲ್ಲಿ ಇರುವಂತ ಸ್ಥಳೀಯ ಶಾಸಕರಾಗಲಿ, PDO ಅವರಾಗಲಿ, ಜನಪ್ರತಿನಿಧಿಗಳಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ। ಇದು ಸಾರ್ವಜನಿಕರಿಗೆ ಮಾಡುವಂತ ಸರ್ಕಾರದ ತೆರಿಗೆ ಹಣ ಅತ್ಯಂತ ಮೋಸ ಅಂತ ನಾನು ಪರಿಗಣಿಸ್ತೀನಿ। ಸಾರ್ವಜನಿಕ ಮೂಲಭೂತ ಸೌಲಭ್ಯಗಳ ಸ್ವಚ್ಛತೆಯ ಕಡೆಗೆ ಹೆಚ್ಚು ಗಮನ ಕೊಟ್ಟರೆ ಸಮಾಜ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯದ। ಇದನ್ನ ಇವತ್ತಿನ ಸರ್ಕಾರನ ಸಂಪೂರ್ಣವಾಗಿ ಖಂಡನೆ ಮಾಡುತ್ತೇನೆ ಅಂತ ಮೊದಲಿರುವಂತ ಈ ಶೌಚಾಲಯಕ್ಕೆ ನಾನು ಭೇಟಿ ಕೊಟ್ಟ ಕಾಲಕ್ಕೆ ನೋಡ್ಲಾಗಿ ಸಂಪೂರ್ಣ ಕಸ ಅಂದ್ರೆ ಜನ ಯಾರು ಒಳಗೆ ಹೆಜ್ಜೆ ಇಡ್ಲಾರಂತ ಪರಿಸ್ಥಿತಿ ಇದೆ। ಸನ್ಮಾನ್ಯ ಪ್ರಧಾನಮಂತ್ರಿಗಳು ಗ್ರಾಮ ಸ್ವಚ್ಛತೆಗೆ ಮತ್ತು ಶೌಚಾಲಯಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಿರೋದಾಗಿ ಎಲ್ಲಾ ಕಡೆ ಹೇಳ್ತಾರೆ। ಇವತ್ತು ಒಳಗಡೆ ನೋಡಿಕೆ ಒಳಗೆ ನೀರು ಮುಟ್ಟಿ ನೋಡಿದ್ರೆ ಫುಲ್ ಫಂಗಸ್ ಬರ್ತದ। ಟಾಯ್ಲೆಟ್ ನಲ್ಲಿ ಕುಳಿತಂತ ಒಳಗಿನಂತ ಚೇಂಬರ್ಗಳು ತುಂಬಿ ಬ್ಲಾಕ್ ಆಗ್ಯಾವ। ಒಂದು ಯಾವ ಟಾಯ್ಲೆಟ್ ಕೂಡ ಸರಿ ಇಲ್ಲ। ಎಡಗಡೆ ನೋಡಿದ್ರೆ ಜನ ಕೂಡ ಇಲ್ಲೇ ಮಗ್ಗದಾಗ ವಾಸವಾಗಿದ್ದಾರೆ। ಆ ಜನರಿಗೆ ಕೂಡ ಇದ್ರ ವಾಸನೆ ಇರ್ಲಾರಂತ ಸ್ಥಿತಿ ಅದ। ಸಾರ್ವಜನಿಕರು ಕೂಡ ಇಲ್ಲೇ ರಸ್ತೆಗೆ ಹೊಂದ್ಕೊಂಡಿರುವಂತ ಶೌಚಾಲಯದಲ್ಲಿ ಯಾವುದೇ ಕ್ಲೀನ್ ಇಲ್ಲ। ಹಿಂದ್ಗಡೆ ಇರುವಂತ ಕಟ್ಟಡ ಕೂಡ ಬಿದ್ದದ। ನಾ ಈ ಬಗ್ಗೆ ಸಾರ್ವಜನಿಕರಿಗೆ ಕೇಳಲಾಗಿ ಸಾರ್ವಜನಿಕರು ಈ ಬಗ್ಗೆ ನಾವು ಹಲವಾರು ಬಾರಿ ಸರ್ಕಾರ ಗಮನಕ್ಕೆ ತಂದೀವಿ, ಯಾವುದೇ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರ। ನಾ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕೈ ಮುಗಿದು ಕೇಳ್ತೀನಿ, ಗ್ರಾಮದ ಉದ್ಧಾರ ಆಗ್ಬೇಕಾರ, ಗ್ರಾಮದ ಸ್ವಚ್ಛತೆ ಆಗ್ಬೇಕಾರ ಶೌಚಾಲಯಗಳಿಗೆ ಆಡಳಿತಾರೂಢ ಪಕ್ಷ ಮೊದಲ ಆದ್ಯತೆಯನ್ನು ಕೊಟ್ಟ ಇದನ್ನು ಸ್ವಚ್ಛತೆ ಮಾಡಬೇಕಂದ ನಾ ಆಮ್ ಆದ್ಮಿ ಪಕ್ಷದ ಪರವಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ। सतीश जारकीहोली ने साधा केंद्र सरकार पर निशाना। कांग्रेस नेता सोनिया गांधी की ईडी जांच को लेकर केपीसीसी के कार्यकारी अध्यक्ष सतीश जारकीहोली ने केंद्र सरकार पर अपना निशाना साधा। निजी कार्यक्रम में पहुंचे सतीश जारकीहोली इन्होंने मीडिया से बात करते हुए कहा, मौजूदा हालात पर नजर डाले तो कानून के मुताबिक कोई जांच नहीं हो रही है।
पिछले 5 सालों में केंद्र सरकार विभिन्न विपक्षी नेताओं को निशाना बना रही है। ईडी, आईटी, सीबीआई एजेंसियों के माध्यम से इन्हें टारगेट किया जा रहा है। इन्होंने कहा कि अगर वे बीजेपी पार्टी में शामिल हो जाते हैं तो वे पवित्र हो जाते हैं। ईश्वरप्पा केस में भी रिपोर्ट पर बात करते हुए इन्होंने कहा कि आने वाले विधानसभा सत्र में इस पर गंभीर चर्चा करेंगे। सिद्धरामैया इनके जन्मदिन को मनाने के साथ कांग्रेस के शासनकाल की स्थिति और मौजूदा स्थिति पर रोशनी डालने का काम कर रहे हैं। इस अवसर पर चिक्कोडी कांग्रेस जिलाध्यक्ष लक्ष्मण राव चिंगले, असलम नालबंद, गजानन मंगसूली के अलावा कई अन्य नेता मौजूद थे। बेलगाम एक्सप्रेस के लिए अजीत कांबले की रिपोर्ट। ಮಾಡ್ತಿದಾರ ಮಾಡ್ಲಿ, ಕಾನೂನಿನ ಪ್ರಕಾರ ಮಾಡ್ರಿ, ಏನ್ ತೊಂದ್ರೆ ಇಲ್ಲ. ಹಣಾಶಕ್ಕಾಗಿ ಎಲ್ಲರಿಗೂ ಟಾರ್ಗೆಟ್ ಮಾಡ್ರೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಎಲ್ಲ ಕಡೆ, ನಾಳೆ ನಾಡ್ದು. ಸೊ ಕಾನೂನು ಬದ್ಧವಾಗಿ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ. ಆದ್ರೆ ಈಗಿನ ಸನ್ನಿವೇಶ ನೋಡಿದ್ರೆ ಯಾವ್ದು ಕಾನೂನು ಬದ್ಧವಾಗಿ ನಡೀತಾ ಇಲ್ಲ. ಕಳೆದ 5-6 ವರ್ಷಗಳಲ್ಲಿ ಇಡಿ, ಇನ್ಕಮ್ ಟ್ಯಾಕ್ಸ್, ಸಿಬಿಐ, ಬೇರೆ ಬೇರೆ ಏಜೆನ್ಸಿಗಳೆಲ್ಲ ಮಿಸ್ಯೂಸ್ ಆಗ್ತಾ ಇದೆ. ಇದು ಆ ರೀತಿ ಆಗ್ಬೋದು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್, ಪದೇ ಪದೇ ಕಾಂಗ್ರೆಸ್ ನಾಯಕರ ಮೇಲೆ, ಕಾಂಗ್ರೆಸ್ ಅಂತ ಅಲ್ಲಲ್ಲ, ಎಲ್ಲಾರು ಯಾರು ಲೀಡರ್ ಇದಾರ ಎಲ್ಲರಿಗೂ ಅವರು ಟಾರ್ಗೆಟ್ ಮಾಡ್ತಾರೆ. ಕಾಂಗ್ರೆಸ್ ಆಯ್ತು, ಬೇರೆ ಬೇರೆ ಅಪೋಸಿಷನ್ ಪಾರ್ಟಿ, ಬೇರೆ ಬೇರೆ ರಾಜ್ಯ ಪಕ್ಷಗಳಿದಾರಲ್ಲ ಅವರು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಆಗಿರ್ಬಹುದು, ಶಿವಸೇನಾ ಆಗಿರ್ಬಹುದು, ಸುಮಾರು ಜನ ಟಾರ್ಗೆಟ್ ಮಾಡಿದ್ರು. ಆಪ್ ಆಗಿರ್ಬಹುದು, ರಾಷ್ಟ್ರವಾದಿ, ಅದೇನು ಒಂದಿಲ್ಲ. ಅವ್ರಿಗೆ ಯಾರು ವಿರೋಧ ಇದ್ದಾರ ಎಲ್ಲರಿಗೂ ಮಾಡ್ತಾರ. ಈಶ್ವರಪ್ಪನವರು ಬಿ ರಿಪೋರ್ಟ್ ವಿಚಾರವಾಗಿ ಹಾಕಿದಾರೆ, ನೋಡೋಣ ಬರ್ಲಿ. ಅಧಿವೇಶನ ಚರ್ಚೆ ಮಾಡ್ತೀವಿ ಎಲ್ಲ ಕೂಡಿ. ಅಧಿವೇಶನ ಬರ್ತಾ ಇದೆ ಮುಂದಿನ ತಿಂಗಳ, ಅಲ್ಲಿ ಚರ್ಚೆ ಮಾಡೋಣ. ಸಿದ್ದರಾಮಯ್ಯ ಅವರು, ನಾನು ಸಿಎಂ, ಡಿ.ಕೆ. ಶಿವಕುಮಾರ್ ಅದ್ರ ಎಲ್ಲಾರ ಪಕ್ಷದಲ್ಲಿ ಎಲ್ಲರಿಗೂ ಆಗಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಏನ ಅವ್ರ ಹೇಳಿದಾರ ಬಹಳ ಮಂದಿದಾರ. ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಸರ್. ಘೋಷಣೆ ಮಾಡಿಲ್ಲ, ಕೊಡ್ಬೇಕಂತೆಲ್ಲ ಬರುವ ಅಧಿವೇಶನಗಳಲ್ಲಿ ಒತ್ತಾಯ ಮಾಡ್ತೀವಿ. GST ಹೇರಬೇಕಾದ ಒಳ್ಳೆ ಮಾಧ್ಯಮನಾಗ ಒಂದೇ ಇದೆ. ಮಾಧ್ಯಮ ಹೇಳಿದ್ರೆ ಬಹುಶಃ ಅದಕ್ಕೆ ಹೆಚ್ಚು ಅದೇ ಮಾಧ್ಯಮ ಅಂದ್ಬಿಟ್ರೆ ಎಲ್ಲ GST ಹೇರಬೇಕಾಗಿದೆ ಹೆಚ್ಚು ಕಮ್ಮಿ. ಸೊ ನೀವು ಅದಕ್ಕೆಲ್ಲ ಪರವಾಗಿ ನೀವು ನಿಲ್ಲಬೇಕು. ಹೋರಾಟ ಇದೆ ಎಲ್ಲ ದೇಶ ತುಂಬಾ. ಮಾಧ್ಯಮದವರು ಅದಕ್ಕೆ ಸಪೋರ್ಟ್ ಮಾಡಬೇಕು. ಇಲ್ಲಾಂದ್ರೆ ಅವ್ರು ಯಾವ್ದು GST ಆಗದೆ ಇರುವಂತ ವಸ್ತು ನೋಡಿದಲ್ಲ. ಏನ್ ನಾವೇನ್ ಎತ್ತಬೇಕಲ್ಲ, ಎತ್ತಬೇಕಾದ ಮಾಧ್ಯಮ. ಯಾಕಂದ್ರೆ OR ಇಲ್ಲಿಂದ ಬೆಂಗಳೂರು OR ಇದೆ, ನೀವು ಹೋಗ್ಬೇಕು. ಅಲ್ಲಿಂದ ಡೆಲ್ಲಿಗೂ OR ನೀವು ಹೋಗ್ಬೇಕು. ನೀವು ಹೆಚ್ಚು ಇದ್ರಾಗ ದೇಶ ಅಪಾಯದಾಗಿದ್ದಾಗ ಮಾಧ್ಯಮ ಕೂಡ ತನ್ನ ಪಾತ್ರ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಇವತ್ತು ಪರಿಸ್ಥಿತಿ ಬಂದಿದೆ. हमारे प्रति यह सौतेला रवैया क्यों है? लक्ष्मण सवदी से एक युवा किसान का सवाल। पूर्व उप मुख्यमंत्री और मौजूदा विधानसभा सदस्य लक्ष्मण सवदी, आप सिर्फ अपनी निर्वाचन क्षेत्र तक ही सीमित नहीं है, बल्कि आपके अपने पड़ोसी कागवाड़ निर्वाचन क्षेत्र को भी देखें। आप कागवाड़ भी आए कहते हुए एक युवा किसान ने एक वीडियो बनाकर शेयर किया है। कागवाड़ तालुक के संबरगी गांव के एक युवा किसान लक्ष्मण कुमार कोली द्वारा साझा किए गए वीडियो में कहा है कि उपचुनाव के वक्त श्रीमंत पाटिल को जीतने के लिए कागवाड़ आए थे। उसके बाद पिछले कई सालों से आप कागवाड़ नहीं आए हैं। इन्होंने कहा कि अथनी विधानसभा क्षेत्र में अलग अलग जगहों से आप अनुदान लाकर कई काम कर रहे हैं, लेकिन हमारे कागवाड़ के लिए आप अनुदान क्यों नहीं लाते? हमारे प्रति यह सौतेला रवैया क्यों है? हम भी किसान हैं, हमें भी देखें, हमने भी वोट दिया है, हमारे प्रति कुछ दया दिखाओ और क्षेत्र के लोगों से किए वादों को पूरा करें। बेलगाम एक्सप्रेस के लिए पीरू नंदेश्वर की रिपोर्ट। ಅತನಿ ಮತಕ್ಷೇತ್ರದಾಗ ಕುಮಟಳ್ಳಿ ಅವರಿಗೆ ಸಹಾಯ ಮಾಡತ್ತಾರ, ಹಂಗಿಲ್ಲಿ ಶ್ರೀಮಂತ್ ಪಾಟೀಲ್ ಅವರಿಗೆ ಒಂದ್ ಸ್ವಲ್ಪ ಸಹಾಯ ಮಾಡಿ ಏನ ಕುಂದು ಕೊರತೆಗಳು ಅದಾವು ಕಾಗವಾಡ ಮತಕ್ಷೇತ್ರದ ಜನತೆ ಅವ್ರಿಗೆ. ಕಾಗವಾಡ ಮತಕ್ಷೇತ್ರದಾಗ ಈ ಕಡೆ ಏನ್ ಬರಗಾಲ ನಾಡ್ ಐತಿ,
ಈ ಕಡೆ ಒಂದ್ ಸ್ವಲ್ಪ ಲಕ್ಷ ಕೊಟ್ಟ ಇದನ್ನ ಒಂದ್ ಸ್ವಲ್ಪ ಆದಷ್ಟು ಬೇಗನೆ ಈ ಕಡೆ ಒಂದ್ ಸ್ವಲ್ಪ ಫಂಡ್ಗಳು ತರೋದು, ಅವ್ರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ, ಶ್ರೀಮಂತ್ ಪಾಟೀಲ್ ಅವ್ರಿಗೆ ಹೆಲ್ಪ್ ಮಾಡಿ ನಮ್ಗೆ ಒಂದ್ ಸ್ವಲ್ಪ ನೀರಾವರಿ ಆದಷ್ಟು ಬೇಗನೆ ಮಾಡಿಕೊಡುವಂತ ಸ್ವಲ್ಪ ಕಡಿಮೆ ಆಗೈತಿ ನಮ್ ರೈತರಿಗೆ ಅನ್ಸಾತತಿ, ಅನ್ಸೋದಲ್ಲ ಕಡಿಮೆನೂ ಆಗೈತಿ. ಆದ ಕಾರಣ ಆದಷ್ಟು ಬೇಗನ ಈಗ ಏನ್ ಮಾಡ್ತಿರೋ ನಮಗ್ ಗೊತ್ತಿಲ್ಲ, ಶ್ರೀಮಂತ್ ಪಾಟೀಲ್ ಅವ್ರನ್ನ ತಗೊಂಡ್ಬರ್ತಿರೋ ಅಥವಾ ಮತ್ತೆ ಯಾರನ್ನ ತಗೊಂಡ್ಬರ್ತಿರೋ, ತಗೊಂಡ್ ಬಂದ ನಮ್ ಭಾಗಕ್ಕೆ ಒಂದ್ ಸ್ವಲ್ಪ ತಿರುಗಾಡಿ ನೋಡಿ. ನೀವು ಯಾವ್ದಂತ ಸಾಮೂಹಿಕ ಕಾರ್ಯಕ್ರಮಗಳಿಗೆ ಭಾಗವಹಿಸತ್ತಿಲ್ಲ, ಚುನಾವಣೆಗೆ ಏನ್ ಶ್ರೀಮಂತ್ ಪಾಟೀಲ್ ಅವ್ರನ್ನ ಬಿಜೆಪಿ ತಗೊಂಡ್ ಬಂದ್ಸಿಂದ ಆರ್ಸ್ಲಿಕ್ಕೆ ಏನ್ ಪ್ರಚಾರಕ್ಕಾಗಿ ಬಂದಿದ್ರಿ, ಅದ್ರ ಬಳಕ ನೀವು ಈ ಕಡೆ ನಮ್ ಕಾಗವಾಡ ಮತಕ್ಷೇತ್ರದಾಗ ಇದುವರೆಗೆ ಕಾಣಿಸ್ಕೊಂಡಿಲ್ಲ. ಆದ ಕಾರಣ ನೀವು ಒಂದ್ ಸ್ವಲ್ಪ ಈ ಕಡೆ ಲಕ್ಷ ಕೊಟ್ಟ ನಮ್ ಕಾಗವಾಡ ಮತಕ್ಷೇತ್ರದಾಗ ಏನ್ ನಡ್ದತಿ ಏನಿಲ್ಲ ಅಲ್ಲಿ ಹಂಗ ತಾವ್ ಸ್ವಲ್ಪ ಈ ಕಡೆ ಲಕ್ಷ ಕೊಡ್ರಿ. ಯಾಕಂದ್ರ ನೀವು ಏನ ಅಲ್ಲಿ ಏನ ಅತನಿ ಮತಕ್ಷೇತ್ರ ಕಟ್ಟ ಸೀಮಿತವಾಗಿಲ್ಲ, ಯಾಕಂದ್ರ ರಾಜ್ಯಾದ್ಯಂತ ರಾಜ್ಯದ ಎಲ್ಲಾ ಜವಾಬ್ದಾರಿ ನಿಮ್ ಐತಿ. ಯಾಕಂದ್ರ ನೀವು ಡಿಸೆಂಬರ್ ಆಗಿ ಮಾಜಿ ಡಿಸೆಂಬರ್ ಅದಿರಿ, ಆದ್ರಿಂದ ನಿಮ್ಗ ಅತನಿ ಮತಕ್ಷೇತ್ರ ಅಷ್ಟ ಸೀಮಿತ ಇಲ್ಲ, ಎಲ್ಲಾ ಮತಕ್ಷೇತ್ರನು ಸೀಮಿತ ಅದಾವ. ಎಲ್ಲಾ ಮತಕ್ಷೇತ್ರ ಅಂದ್ರೆ ನಮ್ ಕಾಗವಾಡ ಮತಕ್ಷೇತ್ರ ಸೀಮಿತವಾಗೈತಿ. ಯಾಕಂದ್ರ ಕಾಗವಾಡ ಮತಕ್ಷೇತ್ರದ ಜನತೆನು ನಿಮ್ಗ ಸುಮಾರು 2 ಬಾರಿ ನಿಮ್ಗ ಆಶೀರ್ವಾದ ಮಾಡಿ ಕಳ್ಸೈತಿ, ವಿಧಾನಸೌಧ ಕಳಿಸುವಂತ ಕೆಲಸ ಮಾಡಿತ್ತು. ಅದಕ್ಕೆ ನೀವು ಈ ಕಡೆ ನಿಮ್ लक्ष्य ಸ್ವಲ್ಪ कड़ी। कर्नाटक राज्य नेगिलियोगी रैत संघ द्वारा किसान शहीद दिवस का आयोजन। 42 वर्ष पहले किसान जमा होकर प्रदर्शन कर रहे थे। उस वक्त की सरकार ने किसानों पर पुलिस द्वारा हमला करवाया था, जिसमें कई किसानों की मौत हो गई थी। इसी के चलते 21 जुलाई को इनकी याद में किसान शहीद दिवस का आयोजन किया गया था। बेलगाम एक्सप्रेस के लिए कित्तूर से रुद्रप्पा हुबली की रिपोर्ट। ನಮಸ್ಕಾರ ಸುತ್ತ ಇವತ್ತಿನ ದಿವಸ ಏನು ಕಳೆದ 42 ವರ್ಷದ ಹಿಂದ್ಗಡೆ ಏನು ನಮ್ಮ ರೈತರ ಮೇಲೆ ಏನು ಪೊಲೀಸರ ಮುಖಾಂತರ ಸರ್ಕಾರ ಏನು ಗೋಲಿಬಾರ್ ಮಾಡಿತ್ತು, ನಮ್ಮ ರೈತರನ್ನೇನು ಅವರು 153 ಇದ್ರ 60 ಜನನೇನು ನಮ್ಮ ರೈತರನ್ನ ಗುಂಡು ಹಾಕಿ ಕೊಂದಿದ್ರಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ರೈತರು ಒಂದು ಜುಲೈ 21 ರೈತ ಹುತಾತ್ಮರ ದಿನಾಚರಣೆ ಒಂದು ಚಾಲೂ ಮಾಡ್ಯಾರ ನಮ್ಮ ಹಿರಿಯ ಮುಖಂಡರು. ಅವತ್ತಿನಿಂದ ಇವತ್ತಿನವರೆಗೂ ಆ ನಮ್ಮ ರೈತ ಜುಲೈ 21 ರೈತ ಹುತಾತ್ಮ ದಿನಾಚರಣೆಯನ್ನ ನಾವು ಎಲ್ಲ ರೈತರು ಒಗ್ಗೂಡಿ ನಮ್ಮ ರಾಜ್ಯ ನಮ್ಮ ದೇಶ ತುಂಬ ನಾವು ಆಚರಣೆ ಅಂತೇಳಿ ಒಂದು ನಿಮಿತ್ತ ನಾವು ಚಾಲೂ ಮಾಡಿದ್ವು. ಇವತ್ತಿನ ನಿಮಿತ್ತ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಒಳ್ಳೆ ಆಡಳಿತ ಕೊಟ್ಟಂತ ಮತ್ತು ಉತ್ತರ ಕರ್ನಾಟಕ ಬಲಿಷ್ಠಗೊಳಿಸಿದಂಥ ನಂಜುಂಡಸ್ವಾಮಿ ಜೋಡಿ ಒಡನಾಡಿ ಆದಂಥ ನಮ್ಮ ರುದ್ರಪ್ಪಣ್ಣ ಮೊಕಾಶಿ ಅನ್ನೋರು ಇಲ್ಲಿ ಒಳ್ಳೆ ಆಡಳಿತ ಕೊಟ್ಟಾರ. 92 ಅವ್ರ ಅಧ್ಯಕ್ಷ ಇದ್ದಾಗ ಕಬ್ಬಿನ ಬಿಲ್ಲನ್ನು ಹೆಚ್ಚಿಗೆ ಕೊಟ್ಟು ಮತ್ತು ಸಾಲವನ್ನು ಹರಿದು FD ಇಡುವಂಥ ಒಂದು ಕಾರ್ಯ ಆಗಿತ್ತು ಆಗಿನ ಟೈಮ್ದಾಗ. ಅಂಥ ಒಳ್ಳೆ ವ್ಯಕ್ತಿ ಈ ಫ್ಯಾಕ್ಟ್ರಿ ಕಂಚಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಇವತ್ತು ಆಡಳಿತ ಮಂಡಳಿ ಅಧ್ಯಕ್ಷ ಆದಂಥ ನಾಸೀರ್ ಬಾಗ್ವಾನ್ ಅವರಿಗೆ ನಾವೊಂದು ಎಲ್ಲ ರೈತರ ಸಮ್ಮುಖದಲ್ಲಿ ಒಂದು ಮನವಿಯನ್ನು ಸಲ್ಲಿಸೋದವು. ಯಾಕಂದ್ರೆ ಅಂಥವ್ರು ಈ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಆತಂದ್ರೆ ಈ ನಮ್ಮ ಫ್ಯಾಕ್ಟ್ರಿ ಅಳಿ ಉಳಿಯುವ ಸಂಬಂಧ ಇದು. ಇಲ್ಲಿ ಸುತ್ತಮುತ್ತಲಿನ ನಮ್ಮ 3-4 ತಾಲೂಕಿನ ರೈತನ ಅಳಿ ಉಳಿಯುವ ಸಂಬಂಧ. ಯಾಕಂದ್ರೆ ಇದು ನಮ್ಮ ರಾಜ್ಯದಾಗ ಐತಿಹಾಸಿಕ ಒಂದಂತ ಫ್ಯಾಕ್ಟ್ರಿ ಐತಿ. ಅದ್ರ ನಿಮಿತ್ತವಾಗಿ ಇವತ್ತು ಜುಲೈ 21 ನಿಮಿತ್ತ ಮತ್ತು ಹುತಾತ್ಮರ ದಿನಾಚರಣೆ ನಿಮಿತ್ತ ಮತ್ತು ಎರಡೂ ಕೂಡಿ ಇವತ್ತೊಂದು ಮನವಿನೂ ಸಲ್ಲಿಸಿ ಒಂದು ಹುತಾತ್ಮರ ದಿನಾಚರಣೆಯನ್ನು ನಮ್ಮ ಎಲ್ಲ ರೈತರ ಸಮ್ಮುಖದಲ್ಲಿ ಆಚರಣೆ ಮಾಡುವಂತ ಒಂದು ಕಾರ್ಯ ಆಗೈತಿ. ರೈತ ಹುತಾತ್ಮ ದಿನಾಚರಣೆ ಆಚರಿಸ್ತಾ ಬಂದು 42 ವರ್ಷ ಆದ. ಈಗ 42 ವರ್ಷದ ಹಿಂದೆ ರೈತರು ತಮ್ಮ ಹಕ್ಕುಗಳಿಗಾಗಿ ಹೋರಾಟಕ್ಕಿಳಿದ ಟೈಮ್ದೊಳಗೆ ಆಗಿನ ಸರ್ಕಾರ ರೈತರ ಮೇಲೆ ಗೋಲಿಬಾರ್ ಮಾಡಿಸಿದ್ರು. ಆ ಟೈಮ್ದೊಳಗೆ ನಮ್ಮ 100 ರೈತರು ಹುತಾತ್ಮರಾದರು. ಆವತ್ತು ಆ ಒಂದು ಹುತಾತ್ಮರ ಆದ್ಮ್ಯಾಗ ಸಂಘಟನೆ ಬಹಳಷ್ಟು ಬಲಿಷ್ಠ ಆಯ್ತು. ಎಷ್ಟು ಜನರು ನೀವು ಗುಂಡಾಗ್ತೀರಿ ನೋಡ್ತೇವೆ ಅಂತೇಳಿ ಎಲ್ಲ ರೈತರು ಒಕ್ಕಟ್ಟಾದರು. ಅದರಿಂದ ನಮ್ಮ ಸಂಘಟನೆ ಬಹಳ ಬಲಿಷ್ಠವಾಗಿ ಬೆಳೀತು. ಮತ್ತು ನಮ್ಮ ಸಾಕಷ್ಟು ಸಮಸ್ಯೆಗಳನ್ನ ಪರಿಹಾರ ಕಂಡುಕೊಳ್ಳಕ್ಕೆ ನಮ್ಮ ಸಂಘಟನೆ ನಮಗೆ ದಾರಿ ಇತ್ತು. ಆ ದಾರಿಯಿಂದ ಅದ್ರಾಗ ಒಂದು 25% ಸಮಸ್ಯೆಗಳನ್ನ ಪರಿಹಾರ ಆಗಿದಾವೆ. ಇನ್ನೂ 75% ನಮಗೆ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನಮಗೆ ಸಂಘಟನೆಗಳಿಗೆ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಬೇಕಾಗೈತಿ. ಅದಕ್ಕೆ ಈ ನಿಮಿತ್ತ ನಾವು ಈ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಹೇಳ್ತೇವೆ. ಆಮೇಲೆ ಮುಂದಿನ ದಿನಮಾನದೊಳಗೆ ಸಂಘಟನೆ ಹೆಚ್ಚಿನ ಪ್ರಮಾಣದೊಳಗೆ ಬೆಳೆಸಿ ನಾವು ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ನಿರಂತರ ಇರೋದನ್ನ ಹೇಳಿ ನನ್ನ ಮಾತು. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್.